ನೀವು ರೀಸೆಂಟಾಗಿ ನೋಡ್ತಾ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿಯಾಗಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತಲ್ಲ, ಬ್ಯಾಡ್ ಕಮೆಂಟ್ಸ್ ಬರಲಿ, ಅದು ಅವರವರ ಒಪಿನಿಯನ್, ಅದಕ್ಕೇನು ಮಾಡಲಿಕ್ಕಾಗಲ್ಲ. ಮತ್ತೊಂದು ಈಗನೇ ಒಂದು ಬ್ಯಾಡ್ ಕಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏಕಂತ ಹೇಳಿದರೆ ಮಡಿಕೇರಿಯಲ್ಲಿರೋದಂತೆ ಎಷ್ಟು ಚೆಂದ ಉಂಟು, ತುಂಬ ದೊಡ್ಡ ಮರ ಆಗ್ತದೆ. 1 2 ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಏನು ಗೊತ್ತಾ, ಸ್ಟಾರ್ಟಿಂಗಲ್ಲೇ ಒಂದು ಹೇಳಬೇಕಂತಿದ್ದೇನೆ. ಎಲ್ಲರಿಗಲ್ಲ ಗೈಸ್, ಕೆಲವರಿಗೆ ಒಂದು ಹೇಳಬೇಕಂತ ಉಂಟು. ಯಾಕಂದರೆ ನೀವು ರೀಸೆಂಟಾಗಿ ನೋಡ್ತಾ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿಯಾಗಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತಲ್ಲ, ಬ್ಯಾಡ್ ಕಮೆಂಟ್ಸ್ ಬರಲಿ, ಅದು ಅವರವರ ಒಪಿನಿಯನ್, ಅದಕ್ಕೇನು ಮಾಡಲಿಕ್ಕಾಗಲ್ಲ. ಮತ್ತೊಂದು ಈಗನೇ ಒಂದು ಬ್ಯಾಡ್ ಕಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏಕಂತ ಹೇಳಿದರೆ, ನಾನು ನ್ಯೂ ಇಯರ್ ಬಂತಲ್ಲ, ಆವಾಗ ಏನು ಮಾಡ್ತೀನಿ ಅಂದರೆ, ಒಂದು ಸೆಟ್ಟಿಂಗ್ ಇದೆ. ಸೆಟ್ಟಿಂಗಲ್ಲಿ ನಾವು ಇದು 1 ನಿಮಿಷ ಒಳಗೆ ಕಳಿಸಿಬಿಡ್ತೇನೆ. ನ್ಯೂ ಇಯರ್ಗೆ ಏನು ಗೊತ್ತಾ, ನಮಗೀಗ ವೀಡಿಯೋ ಹಾಕೋ ಕೂಡ ಒಂದು ಕಮೆಂಟ್ಸಲ್ಲಿ ಆಪ್ಷನ್ ಉಂಟು. ಅಂದರೆ ಒಂದು ಕರೆಕ್ಟ್ ನೋಡಿಕೊಂಡು ಕಮೆಂಟ್ ಪಾಸ್ ಮಾಡಬೇಕಾ, ಇಲ್ಲ ಒಟ್ಟರಶಿ ಯಾವುದು ಬಂದರೂ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಾಣ್ಬೋದಾ ಅಂತ ಆಪ್ಷನ್ ಉಂಟು ಅಲ್ಲಿ. ಸ್ಟ್ರಿಕ್ಟ್ ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಸ್ಟ್ರಿಕ್ಟ್ ಮತ್ತು ಹಾಗೆಲ್ಲ ಉಂಟಲ್ಲಿ ಆಪ್ಷನ್. ಆಗ ನಾನು ನನ್ನ ಅಂತ ಕೊಟ್ಟಿದ್ದೇನೆ, ಅಂದರೆ ಸೆಟ್ಟಿಂಗಲ್ಲೇ ಹೋಗಿ ಕೊಟ್ಟುಬಿಟ್ಟಿದ್ದೇನೆ. ಇನ್ನು ಯಾರು ಏನೇ ಬ್ಯಾಡ್ ಕಮೆಂಟ್ಸ್ ಮಾಡಿದರೂ ಒಂದು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಶೋ ಆಗಲಿ ಅಂತ. ಯಾಕಂದರೆ ನೀವು ಯಾರೇ ಆಗಲಿ, ಬ್ಯಾಡ್ ಕಮೆಂಟ್ಸ್ ಮಾಡುವವರಾಗಲಿ, ಇಲ್ಲ ಗುಡ್ ಕಮೆಂಟ್ ಮಾಡೋರಾಗಲಿ, ಇಲ್ಲ ಎಂಥದೋ ಕಮೆಂಟ್ ಮಾಡದೆ ಹೋಗುವವರಾಗಲಿ, ಲೈಕ್ ಕೊಟ್ಟವರಾಗಲಿ, ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಿದ್ದೀರಾ, ಹೌದು ತಾನೇ? ನಿಮ್ಮಿಂದಲೇ ನಾನೀಗ ಇರೋದು. ನೀವು ನನಗೆ ಏನೇ ಬೇಜಾರಿಲ್ಲ ಬ್ಯಾಡ್ ಕಮೆಂಟ್ ಮಾಡ್ತೀರಿ, ಅಟ್ಲೀಸ್ಟ್ ನೋಡ್ತೀರಲ್ಲ ನಾನು ಒಂದು ಎಂತ ಹಾಕಿದ್ರು, ಅದು ದೊಡ್ಡ ವಿಷಯ. ಸೊ ಅದಕ್ಕೆ ನಾನು ಇವತ್ತು ಬೈಲಿಕ್ಕೆ ಅಂತ ಹೇಳ್ತಾ ಇಲ್ಲ, ಬ್ಯಾಡ್ ಕಮೆಂಟ್ ಮಾಡಿ ನನಗೆ ಏನಿಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೀವು ವೀಡಿಯೋ ನೋಡೋದೇ ನನ್ನದು ದೊಡ್ಡ ವಿಷಯ. ನೋಡಿ ಅಷ್ಟೇ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಅದು ನಿಮ್ಮ ಒಪಿನಿಯನ್. ನಿಮಗೆ ಖುಷಿ ಸಿಗುತ್ತಾದರೂ ಅದನ್ನು ಹೇಳಿ. ನಾನು ಹೇಳೋದು ಅಂದರೆ, ಮೊನ್ನೆ ಕೂಡ ಕಿವೇನಲ್ಲಿ ಹೇಳಿದ್ದೇನೆ, ಆದರೂ ಮತ್ತೆ ಕೂಡ ಹೇಳುವವರಿಗೆ ಹೇಳಿದ್ದೇನೆ. ಎಂತ ಗೊತ್ತಾಗಿ, ನಾನು ಕನ್ನಡ ಅಂದರೆ ಮೊನ್ನೆವರೆಗೆ ತುಳು ವ್ಲಾಗ್ ಮಾಡ್ತಾಯಿದ್ದೆ. ನನ್ನದು ಕನ್ನಡ ಚಾನಲ್ ಬೇರೆಯೇ ಇತ್ತು, ಸಂಧ್ಯಾ ವ್ಲಾಗ್ಸ್ ಕನ್ನಡ ಅಂತ. ಈಗ ಅದನ್ನು ನಾನು ಹಾರರ್ ಸ್ಟೋರಿ ಚಾನಲ್ ಮಾಡಿದ್ದೇನೆ ಪ್ರೆಸೆಂಟ್. ಇವಾಗ ಅಂದರೆ 1 ಮಂತ್ ಆಯಿತು. ಈ ಬೇಕಿಲ್ಲ ಆಗಬೇಕಿಲ್ಲ. ಕನ್ನಡ ಚಾನಲ್ ಮಾಡಿದ್ದೇನೆ, ಅಂದರೆ ಹಾರರ್ ಸ್ಟೋರಿ. ಹಾಗೆ ಕನ್ನಡ ಬ್ಲಾಗ್ ಇದರಲ್ಲಿ ಆಗ್ತಾಯಿದ್ದೇನೆ. ಯಾಕೆ ನಾನು ಪಾರ್ಟಿಷನ್ ಮಾಡಿ ಬ್ಲಾಗ್ ಆಗ್ತಾಯಿದ್ದೆ. ಇಲ್ಲಿ ತುಳು, ಅಲ್ಲಿ ಕನ್ನಡ, ಅಲ್ಲಿ ಕನ್ನಡ, ಇಲ್ಲಿ ತುಳು, ಆ ರೀತಿ. ಅಂದರೆ ಕಂಟೆಂಟ್ ಒಟ್ರಾಶಿ ಹೋಗ್ತಾಯಿತ್ತು. ಒಳ್ಳೆ ಕಂಟೆಂಟ್ ಮಾಡಿದರೂ ನನಗೆ ಅಷ್ಟು ವ್ಯೂಸ್ ಬರ್ತಾಯಿಲ್ಲ. ಅಂದರೆ ಈಗ ಎಲ್ಲ ಕ್ರಿಯೇಟರ್ನವರು ಎಂತಕ್ಕೆ ಮಾಡೋದು, ಏನೋ ಒಂದು ಅರ್ನ್ ಆಗಲಿ ಅಂತ ವಿಷಯಕ್ಕೆ ಮಾಡೋದು. ಕೆಲವರು ಫೇಮಿಗೋಸ್ಕರ ಮಾಡ್ತಾರೆ, ಕೆಲವರು ಹಣಕ್ಕೋಸ್ಕರ ಮಾಡ್ತಾರೆ, ನೂರಾರು ವಿಷಯ ಇರ್ತದೆ. ಕೆಲವರು ಟೈಮ್ ಪಾಸ್ಗೋಸ್ಕರ ಮಾಡ್ತಾರೆ, ಕೆಲವರು ಅವರೊಂದು ಲೈಫ್ ಸ್ಟೈಲ್ ಒಳ್ಳೆದಿರ್ತದೆ ಅದನ್ನೊಂದು ತೋರಿಸ್ಲಿಕ್ಕೆ ಅಂತ ಮಾಡ್ತಾರೆ. ಹಾಗೆ ಕೆಲವರು ಒಂದೊಂದು ಥರ ಒಂದೊಂದು ಮಾಡ್ತಾರೆ. ಕೆಲವರು ಪಾಪ ಕಲಿತಾ ಇರ್ತಾರೆ, ಅದರ ಜೊತೆಗೆ ಜಾಬ್ ಮಾಡ್ತಾರೆ, ಅದರ ಜೊತೆಗೆ ಯೂಟ್ಯೂಬ್ ಮಾಡ್ತಾ ಇರ್ತಾರೆ. ಒಂದೊಂದು ಎಂಥದೋ ಒಂದು ಮಾಡ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ಹಾಗೆ ನಾನು ಕೂಡ ಮಾಡ್ತಾಯಿದ್ದೆ. ಆದರೆ ನಾನು ಯೂಟ್ಯೂಬ್ ಮಾಡಿ 3 ಇಯರ್ಸ್ ಆಯಿತು ಗೈಸ್. ನಾನು ಮೇಲೆ ಹೋಗಲಿಲ್ಲ, ಕೆಳಗೆ ಹೋಗಲಿಲ್ಲ, ಅಲ್ಲೇ ಸ್ಟ್ರಕ್ ಆಗಿದೆ. ಸೊ ನನ್ನ ತಲೆಯಲ್ಲಿ ಬಂತು, ನಮಗೆ ವ್ಯೂವರ್ಸ್ ಜಾಸ್ತಿ ಆದ ಹಾಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗುತ್ತೆ ಯೂಟ್ಯೂಬಲ್ಲಿ. ಹಾಗೆ ಯಾಕೆ ನಾನು ಕನ್ನಡದಲ್ಲಿ ಮಾತಾಡಬಾರ್ದು, ಕ್ಯಾಮರಾ ಟು ಕ್ಯಾಮರಾ ನಾನು ಯಾಕೆ ಕನ್ನಡದಲ್ಲಿ ಮಾತಾಡಬಾರ್ದು? ಮನೆಯಲ್ಲಿ ಅಮ್ಮನವರು ಮತ್ತು ನನಗೆ ಸಿಗುವವರು ಎಲ್ಲ ತುಳುವಲ್ಲೇ ಮಾತಾಡಲಿ, ಅವ್ರ ಹತ್ರ ನಾನು ತುಳುವಲ್ಲೇ ಮಾತಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನೇನು ಮನೆಯಲ್ಲಿ ಕನ್ನಡ ಮಾತಾಡ್ತಿಲ್ಲ. ಅಮ್ಮ ತುಳು ಮಾತಾಡುವಾಗ ನಾನು ಕನ್ನಡ ಮಾತಾಡ್ತಿಲ್ಲ. ಅವ್ರು ಏನು ಮಾತಾಡ್ತಾರೆ ಅದನ್ನೇ ಮಾತಾಡ್ತೀನಿ. ನಿಮ್ಮ ಹತ್ರ ಮಾತ್ರ ಅರ್ಥ ಆಗಬೇಕು, ಎಲ್ಲರಿಗೆ ಅರ್ಥ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಕನ್ನಡ ಸ್ಟಾರ್ಟ್ ಮಾಡಿದ್ದು. ಮತ್ತು ಯಾವ ಒಂದು ಉದ್ದೇಶದಿಂದ ಅಲ್ಲ, ನನಗೆ ಫೇಮ್ ಬೇಕು ಅಂತ ಖಂಡಿತ ಅಲ್ಲ. ಫೇಮ್ ಬೇಕಂತ ಇದ್ದವಳುಂಟಲ್ಲ ಗೈಸ್, ಎಷ್ಟೋ ನನಗೆ ಎಂತ ಹೇಳೋದು, ಅದಕ್ಕೆ ಆಲ್ಬಮ್ ಸಾಂಗ್ ಅಂಥದ್ದೆಲ್ಲ ಎಷ್ಟು ಅಪರ್ಚುನಿಟಿ ಬಂದಿತ್ತು ಗೊತ್ತಾ. ಇನ್ಸ್ಟಾಗ್ರಾಮಲ್ಲಿ ಆಗಲಿ ಎಷ್ಟು ಮೆಸೇಜ್ ಬಂದಿತ್ತು, ನಾನೇ ಹೋಗಲಿಲ್ಲ. ಯಾಕೆ ನನಗೆ ಅದೆಲ್ಲ ನಾನು ಹೋಗುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಇವಾಗ, ಸದ್ಯಕ್ಕಿಲ್ಲ, ಫ್ಯೂಚರಲ್ಲಿ ಗೊತ್ತಿಲ್ಲ ನನಗೆ. ಈಗಂತೂ ಯಾವುದೇ ಒಂದು ಸಿಚುವೇಷನಲ್ಲಿ ನಾನಿಲ್ಲ. ಇವಾಗ ನನಗೆ ಕಷ್ಟ ಉಂಟಂತಲೇ ನಾನು ಈಗ ಮುಂದುವರಿದು ಹೋಗ್ತಾ ಇರೋದು. ಹಾಗಾಗಿ ನನಗೆ ಫೇಮ್ ಏನೂ ಬೇಡ. ದಯಮಾಡಿ ಮತ್ತೊಂದು, ನೀವು ಬಿಗ್ ಬಾಸ್ಗೆ ಹೋಗಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬೇರೆ ಏನಾದರೂ ಹೇಳಿ ಗೈಸ್, ಅದೆಲ್ಲ ನೀವು ಹೇಳಬೇಡಿ. ಅದು ಯಾಕೆ ಗೊತ್ತಾ, ಬಿಗ್ ಬಾಸ್ ಅಂತ ಹೇಳೋದು ನಮ್ಮಂಥವರಿಗೆ ಅದೆಲ್ಲ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅಂದರೆ ಅದಕ್ಕೆಲ್ಲ ಗ್ರೋತ್ ಬೇಕು, ಗೊತ್ತಾಯ್ತಾ? ಗ್ರೋತ್. ಈಗ ಮೊನ್ನೆ ರಕ್ಷಿತಾ ಶೆಟ್ಟಿ ಹೋದ್ಲು, ನೀವು ನೋಡ್ತಾ ಇರ್ಬೋದು.
ಅವಳ ಗ್ರೋತ್ ಹಾಗೆ ಉಂಟು, ಅವಳ ಚಾನಲ್ ಆಗಿರ್ಬೋದು, ಅವಳ ಇನ್ಸ್ಟಾಗ್ರಾಮ್ ಹಾಗೆ ಇದ್ದಾಳೆ, ಗೊತ್ತಿದ್ದಾ? ಅದನ್ನೆಲ್ಲ ನಮಗೆ ಹೋಲಿಸಿದಾಗ್ಬೋದು. ನಾವು ಇವಾಗ ಈಗ ಎಂತ ಹೇಳೋದು, ಆ ಗ್ರೋತಿನ ಅಡಿಯಲ್ಲಿ ನಾವು ಇವಾಗ ಸಣ್ಣ ಮಕ್ಕಳು. ಆ ಗ್ರೋತಲ್ಲಿ ಬೆಳವಣಿಗೆ ಅಷ್ಟು ದೊಡ್ಡದುಂಟು. ಅದೆಲ್ಲ ಅಷ್ಟು ಆಗಲಿಕ್ಕೆ ನನಗೆ ಒಂದು 7-8 ವರ್ಷ ಆದರೂ ಬೇಕು ಇನ್ನು ಅಷ್ಟು ಬೆಳೀಲಿಕ್ಕೆ, ಆ ಗ್ರೋತಿನಷ್ಟು. ಅಂದರೆ ಬಿಗ್ ಬಾಸ್ ಅಂದರೆ ನಮ್ಮ ಅಂಗಡಿ ಹೋಗೋ ಥರ ಅಲ್ಲ, ಪಕ್ಕದ ಮನೆಯಲ್ಲಿ ಅಂಗಡಿಗೆ ಹೋಗಿ ಬನ್ನಿ ಅಂತ ಹೇಳಿದರೆ ಆಗೋದಲ್ಲ. ಹಾಗೆಲ್ಲ ಸುಮ್ಮನೆ ಒಂದು ಗೊತ್ತಿಲ್ಲದೆ ಹೇಳಬೇಡಿ. ನಾನೀಗ ಕನ್ನಡದಲ್ಲಿ ವ್ಲಾಗ್ ಮಾಡಿದ್ರೂ ಸಹ ಬಿಗ್ ಬಾಸಿಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಗ್ರೋತ್ ಬೇಕು. ಗ್ರೋತ್ ಅಂದರೆ ನಮ್ಮ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಬೆಳವಣಿಗೆ ಬೇಕು. ಆವಾಗಲೇ ನಮ್ಮನ್ನೊಂದು ರೆಕಗ್ನೈಸ್ ಮಾಡಿ ಕರೆಯುವುದು, ಸುಮ್ಮನೆ ಯಾರೂ ಕರೆಯಲ್ಲ. ಮತ್ತು ನಮಗೆ ಕೂಡ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಕೂಡ ಇರಬೇಕು. ಮ್ಯಾರೇಜ್ ಆಗುವವರೆಗೂ ನಾನು ಎಲ್ಲಿ ಹೋಗುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ ಸದ್ಯಕ್ಕೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ಅಮ್ಮ ಒಬ್ಬಳೇ ಇರೋದು, ನಿಮ್ಗೆ ಗೊತ್ತಿರ್ಬೋದು. ಒಂದು ನೈಟ್ ನಾನು ಎಲ್ಲಿ ಕೂಡ ಕೂತವಳಲ್ಲ. ಇಷ್ಟು ದಿನ ಬ್ಲಾಗಲ್ಲಿ ನನ್ನ ನೋಡುವವರಿಗೆ ಗೊತ್ತಿರ್ಬೋದು. ಎಲ್ಲಿ ಹೋದರೂ ಸಹ 6 ಗಂಟೆ 7 ಗಂಟೆಯವರೆಗೆ ನಾನು ಮನೆಯಲ್ಲಿ ಇರ್ತೇನೆ. ಅಷ್ಟು ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ. ಮತ್ತು ನೈಟ್ ಫಂಕ್ಷನಿಗೆ ಹೋದರೂ ಕೂಡ ನಾನು ಬರ್ತೇನೆ, ನೀವು ನೋಡ್ತಾ ಇರ್ಬೋದು. ಹಾಗಾಗಿ ಒಟ್ರಾಶಿ ಒಂದು ದಿವಸ ಬ್ಲಾಗ್ ನೋಡಿ ಏನೆಲ್ಲ ಹೇಳಬೇಡಿ ಗೈಸ್ ಪ್ಲೀಸ್. ಆ ಬಿಗ್ ಬಾಸ್ ಅಂತಹ ಒಂದು ಸ್ಟೇಜಿಗೆ ಹೋಗುವುದಂದರೆ ಒಂದು ದೊಡ್ಡ ಕೆಲಸ, ಅಂದರೆ ಅಚೀವ್ಮೆಂಟ್, ಸಾಧನೆ. ಅದನ್ನೆಲ್ಲ ನಮಗೆ ಹೋಗುವಂತಹ ಸದ್ಯದಲ್ಲಿ ಪರಿಸ್ಥಿತಿ ಕೂಡ ಇಲ್ಲ, ಅವರು ನಮ್ಮನ್ನು ಕರೆಯೋದು ಕೂಡ ಇಲ್ಲ. ಯಾಕಂದರೆ ಅದಕ್ಕೆ ಗ್ರೋತ್ ಬೇಕು, ಬೆಳವಣಿಗೆ ಬೇಕು. ಎಲ್ಲರಿಗೆ ಅರ್ಥ ಆಯ್ತಲ್ಲ? ನೀವು ಅವತ್ತೊಮ್ಮೆ ಧನರಾಜ್ ಆಚಾರ್ಯ ಹೋದರು, ನೀವು ನೋಡ್ತಾ ಇರ್ಬೋದು. ಅವರ ಗ್ರೋತ್ ಕೂಡ ಹಾಗೆ ಉಂಟು. ಅವರ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ಅವರು ಮೊದಲಿಂದಲೇ ಸ್ಟಾರ್ಟಿಂಗಿಂದಲೇ ಬೆಳೀತಾ ಬಂದಿದ್ದಾರೆ. ಹಾಗೆಲ್ಲ ಎಲ್ಲರನ್ನು ಕರೆಯುವುದಿಲ್ಲ ಗೈಸ್. ಜನಗಳ ಇಲ್ಲಿರಬೇಕು. ಬಿಗ್ ಬಾಸಿಗೆ ಹೋಗ್ಬೇಕಾದ್ರೆ ಇಲ್ಲಿರಬೇಕು ಜನಗಳು. ಹಾಗಾದರೆ ಮಾತ್ರ ನಾವು ಒಂದು ಹೋದಾಗೆ. ಅಲ್ಲಿ ಎಲ್ಲರಿಗೆ ಅವಕಾಶ ಸಿಗುವುದಿಲ್ಲ. ಹೋದರೆ ಒಳ್ಳೆಯದೇ, ಆದರೆ ನಮಗೆ ಪರಿಸ್ಥಿತಿ ಕೂಡ ಇಲ್ಲ, ಅದೀಗ ಕರೆಯುವಂತಹ ಸಾಧ್ಯತೆ ಕೂಡ ಇಲ್ಲ. ದಯಮಾಡಿ. ಮತ್ತು ನಿಮ್ಮ ಬಾಯಿಯಲ್ಲಿ ಹೇಳುವ ಹಾಗೆ ಒಂದು ದಿವಸ ನಾನು ಹೋಗುವ ಸಾಧ್ಯತೆ ಬಂದರೆ ಹೋಗುವ ಅಷ್ಟೇ. ಮತ್ತೆ ಎಂತ ಇಲ್ಲ. ಮತ್ತೆ ಎಂತ ಬೇಕಾದರೆ ಬ್ಯಾಡ್ ಕಮೆಂಟ್ ಮಾಡಿ, ನನಗೆ ಏನು ಬೇಜಾರಿಲ್ಲ. ಯಾಕಂದರೆ ನೀವು ಬ್ಯಾಡ್ ಕಮೆಂಟ್ ಮಾಡೋದ್ರಲ್ಲಿ ಏನೇ ಇರಲಿ, ವಿಡಿಯೋ ನೋಡ್ತೀರಲ್ಲ, ಅದೇ ನನಗೆ ದೊಡ್ಡ ವಿಷಯ. ಯಾರಿಗೂ ಏನು ಹೇಳಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನನ್ನು ಪ್ರೀತಿ ಮಾಡಿ ಯಾರೆಲ್ಲ ನೋಡ್ತೀರಾ, ಎಂಥದೋ ಒಂದು ಪೊಟ್ಟು ಲಾಗ್ ಮಾಡುವಾಗ ಪಾಪ ಎಷ್ಟು ಜನ ಪ್ರೀತಿಯಿಂದ ನೋಡಿ ಹೋಗ್ತಾರೆ, ಲೈಕ್ ಮಾಡ್ತಾರೆ, ನೋಡಿ ಹೋಗ್ತಾರೆ. ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೂ ಬೇಜಾರೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಒಂದು ಹೇಳುವಂತ ಆಯಿತು ನನಗೆ, ಹಾಗೆ ಹೇಳಿದೆ ಅಷ್ಟೇ. ಬೆಳಗ್ಗೆ ಆಯಿತು ಗೈಸ್. ಇವಾಗ ಚಿಂಚು ಇಲ್ಲ, ನಿನ್ನೆ ಮಾಣಿಯಲ್ಲಿ ಕೂತ್ಕೊಂಡಿದ್ದಾನೆ. ಜಾತ್ರೆಗೆ ಹೋದವನುಂಟಲ್ಲ, ಕರೆದೆ ನಾನು. ಮತ್ತು ಅವನ ಅಪ್ಪ ಅಮ್ಮ, ಅವನು ಪಾಪ ನಿಲ್ಲಿ, ಪರವಾಗಿಲ್ಲ, ಅಪ್ಪ ಅಮ್ಮನ ಪ್ರೀತಿ ಸಿಗಬೇಕು ಮಕ್ಕಳಿಗೆ. ಓದುವುದೇ ಒಂದು ಮಾಡಿದ್ರೆ ಆಗ್ತದಾ? ಹಾಗೆ ನಾನು ಮತ್ತೆ ಇರಲಿ ಅಂತ ಬಿಟ್ಟು ಬಂದೆ. ನಾಳೆ ಬರ್ತಾನೆ, ನಾಳೆ ನೋಡಬೇಕು ಯಾರು ಕರ್ಕೊಂಡು ಬರ್ತಾರೆ ಅಂತ, ನಾಳೆ ನೋಡುವ. ಹಾಗೆ ಬೆಳಗ್ಗೆ ಆಯಿತು. ಏನೆಲ್ಲ ನಿನ್ನೆ ತಂದಿದ್ದೆಲ್ಲ ತೋರಿಸಿದ್ದೇನೆ, ಆದರೂ ಕೂಡ ಮತ್ತೇನು ಗೊತ್ತಾ, ಚಿಂಚುವೆ ಸೈಕಲ್ ಹೋಗಿದೆ. ಓ ದೇವರೇ, ಬೆಕ್ಕಿಲ್ಲಿ ಹೋದಿತ್ತು ಮಾರೇ. ಒಂದು ಅವಸ್ಥೆ ನೋಡಿ ಮಾರೆ ಬೆಕ್ಕಿದ್ದು. ಅವನೇನು ಮಾಡೋದಿಲ್ಲ, ಆದರೂ ಒಂದು ಮಲಗಲಿಕ್ಕೆ ಒಂದು ಜಾಗ ಹೌದು ಮಾರೆ. ಇಷ್ಟು ದೊಡ್ಡ ನಮ್ಮಲ್ಲಿ ಕೆಲವು ನಾಯಿಗಳೆಲ್ಲ ಬರ್ತದೆ, ಬೀದಿ ನಾಯಿಗಳು. ನಿನ್ನೆ ಅವನ ಸೈಕಲನ್ನು ಮಾಡಿ ಹೋಗಿದ್ದು ನೋಡಿ. ಈಗ ಅಮ್ಮ ನೋಡಲಿಲ್ಲ, ಅವಳು ಮಾತ್ರ ನೋಡಿದರೆ ಈಗ ತುಂಬ ಇದು ಮಾಡಲಿಕ್ಕೆ ಉಂಟು. ಅಯ್ಯೋ, ನನಗೆ ಕೂಡ ಟೆನ್ಷನ್ ಆಗಿ ಹಾಕೋತಾ ಇದ್ರೆ. ಇದು ಹೋಗಿದೆ ಆಲ್ರೆಡಿ, ಇದು ಹೋಗಿದೆ, ಹೇಳ್ತಾ ಇದ್ದಾನೆ ಇದು ಒಂದು ಹಾಕಿಸ್ಬೇಕಂತ. ಅದರ ಜೊತೆ ಇದು ಹೋಗಿದ್ರೆ ಇನ್ನೊಂದು 2,000 ಆಗ್ತದ ಅಂತ. ಈಗ ಇಲ್ಲ, ಪಾಸ್ ಆಗಬೇಕು, ದೊಡ್ಡ ಪರೀಕ್ಷೆ ಪಾಸ್ ಆದರೆ ಮಾತ್ರ ಅಂತ ಹೇಳಿದ್ದೀನಿ. ಹಾಗೆ ನಿನ್ನೆ ಕುರ್ಲರೆಲ್ಲ ತಂದಿದ್ದೆ ಗೈಸ್ ನಾನು. ಕುಳ್ಳಲ್ಲಿ ಮತ್ತೆ ಮಾಡುವ, ಆದರೆ ಕುಳ್ಳಲ್ಲಿ ಎಲ್ಲ ಕುಳ್ಳರಿ. ಮತ್ತು ನಮಗೆಲ್ಲ ಆಂಟಿ ಎಲ್ಲ ನಿನ್ನೆ ಪಾಪ ಕೋಳಿ ಪದಾರ್ಥ ಎಲ್ಲ ಅಮ್ಮನಿಗೆ ಕೊಟ್ಟಿದ್ದಾರೆ. ಈಗ ಕೋಳಿ ಸುಕ್ಕ, ಅಮ್ಮನಿಗೆ ಕೋಳಿ ಸುಕ್ಕ ಮತ್ತು ಸ್ವಲ್ಪ ಇದು ಎಂತ ಹೇಳಿದ್ರೆ ಸೇಮಿಗೆ ಕೊಟ್ಟು ಕಳಿಸಿದ್ದಾರೆ. ಅಮ್ಮನಿಗೆಲ್ಲ ಅದೇ ನಿನ್ನೆ ಎಲ್ಲ ಹಾಕಿದ್ದಾರೆ. ಅವರ ಕಾಲು ನೋವಲ್ಲ, ಹಾಗೆ ಎಣ್ಣೆ ಎಲ್ಲ ಹಚ್ಕೊಂಡು ಮಲಗೋದು. ಬಾಗಿಲು ತೆಗಿಲಿಲ್ಲ ನಾನು, ಇಲ್ಲಿ ತೆಗಿಲಿಲ್ಲ, ತೆಗಿಬೇಕಷ್ಟೇ. ಏನೋ ತೋರಿಸ್ಲಿಕ್ಕೆ ಬಂದೆ ಮಾರ. ಚಪ್ಪಲ್ ಗೈಸ್, ಹೊಸ ಚಪ್ಪಲ್ ತೊಗೊಂಡಿದ್ದೀನಿ. ಈಗ ಹೇಗುಂಟು ಹೇಳಿ ಆಯಿತಾ. 150. ಇದು ನನಗೆ ತೊಗೊಂಡದಲ್ಲ, ನಾನು ಆಂಟಿ ತೊಗೊಳ್ತಿದ್ರು ಅವರಿಗೆ. ಆವಾಗ ನಾನು ಇದನ್ನು ಅಮ್ಮನಿಗೆ ಅಂತ ಎತ್ಕೊಂಡೆ. ಈ ರೀತಿಗೆ ಚಪ್ಪಲ್ ಅಮ್ಮ ಹಾಕ್ತಾರಲ್ಲ, ಎತ್ಕೊಂಡು ನನಗಿಂತ ಸ್ವಲ್ಪ ಸಣ್ಣ ಸೈಜ್ ಹಾಕಿ ನೋಡಿದೆ ಆಯಿತಾ. ನೋಡಿ ಹಾಕಿ ನೋಡುವಾಗ ಕರೆಕ್ಟ್ ಆಗ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ನಾನು ಮೇಲೆಯಿಂದ ಅಷ್ಟು
ಟೈಟ್ ತೊಗೊಳ್ಳೋದಿಲ್ಲ, ಸ್ವಲ್ಪ ಲೂಸ್ ತೊಗೊಳ್ತೀನಿ. ಇದು ಅಮ್ಮನ ಸೈಜ್. ಹಾಗೆ ಹಾಕಿ ನೋಡುವಾಗ ನನ್ನ ಮಾಣಿ ಆಂಟಿ ಹೇಳಿದ್ರಲ್ಲ, ಅವ್ರು ಹೇಳಿದರು ಇಟ್ಕೊ ನಾನು ಹಣ ಕೊಡ್ತೇನೆ ಅಂತ. ಹಾಗೆ ಅದು ಆಂಟಿಯ ಲೆಕ್ಕದಲ್ಲಿ ಆಂಟಿ ಹಣ ಕೊಟ್ಟದ್ದು. ಮತ್ತು ಅಮ್ಮನಿಗೆ ನನ್ನ ಲೆಕ್ಕದಲ್ಲಿ ನಾನು ಕ್ಲಿಪ್ಪು ರಬ್ಬರ್ ಬ್ಯಾಂಡ್ ಎಲ್ಲ ತಂದಿದ್ದೇನೆ ಅಷ್ಟೇ, ಮತ್ತೆ ಎಂತ ಶಾಪಿಂಗ್ ಮಾಡಲಿಲ್ಲ. ಅದು ನನಗೆ ಕೂಡ ಆಯ್ತು ಅಂತೇಳಿ ಎಲ್ಲಿಯಾದರೂ ಸಲ್ವಾರೆಲ್ಲ ಹಾಕಿಕೊಂಡು ಹೋಗುವಾಗ. ಹಾಗೆ ಜಾತ್ರೆ ಚಪ್ಪಲು ಒಳ್ಳೆ ಬರುತ್ತೆ, ಅದು ಕೂಡ ಅದು ನೀರಿಗೆ ಹಾಕ್ಲಿಕ್ಕೆ ಆಗ್ತದಂತೆ. ಹಾಗೆ ಮತ್ತೊಂದು ತೋರಿಸ್ಲಿಲ್ಲ ನಾನು, ಚಿಂಚುವಿಗೆ ಇದು ಸಿಕ್ಕಿದೆ, ಮೊನ್ನೆ ಪ್ರೊಜೆಕ್ಟ್ ಮಾಡಿದ್ದ, ಆ ಲೆಕ್ಕದಲ್ಲಿ ಅವನಿಗೆ ಕಂಪಾಸ್ ಬಾಕ್ಸ್ ಸಿಕ್ಕಿದೆ ಪ್ರೊಜೆಕ್ಟಿಗೆ. ಇದು ಒಂದು ಗಾಡಿ ಸ್ಕೂಲಲ್ಲಿ ಸಿಕ್ಕಿರೋದು ನೋಡಿ, ಹೇಗುಂಟು ನೈಸಲ್ಲ, ಚಕ್ರ ಮಾರೆ. ನಾನು ಸಣ್ಣದಿರುವಾಗೆಲ್ಲ ಇದೆಲ್ಲ ಎಲ್ಲಿತ್ತು ಮಾರೆ. ನಾನು ಸಣ್ಣದಾಗಿರುವಾಗ ಉಂಟಲ್ಲ ಅಂದರೆ ಈ ಕಂಪಾಸ್ ಒಂದು ತೆಗೆದುಕೊಡ್ತಾಯಿದ್ರು, ಅಂದರೆ ಇದು ಜಾಮೆಟ್ರಿ ಬಾಕ್ಸ್, ಇದರೊಳಗೆಲ್ಲ ಅದೆಲ್ಲ ಕೈವಾರ ಇದರಲ್ಲೇ ನಾನೆಲ್ಲ ಹಾಕಿಕೊಂಡು ಹೋಗ್ತಾಯಿದ್ದೆ. ಮತ್ತು ನನಗೆ ತುಂಬ ಟೈಮ್ ಆದಮೇಲೆ ನನ್ನ ಅಜ್ಜಿ ನನಗೆ 10 ರೂಪಾಯಿ 15 ರೂಪಾಯಿಯನ್ನು ಕೊಟ್ಟು ಒಂದು ಸಣ್ಣ ಕಂಪಾಸ್ ಬಾಕ್ಸ್ ಅಂತ ತೆಗೆದುಕೊಟ್ಟಿದ್ದು. ನನಗೆ ಈಗ ಕೂಡ ನೆನಪುಂಟು ಆಯಿತಾ ಅದನ್ನು ನಾನು ತುಂಬ ಪ್ರೀತಿಯಿಂದ 4ನೇ ಕ್ಲಾಸ್ವರೆಗೆ ಇಟ್ಕೊಂಡಿದ್ದೆ. ನನ್ನ ಅಜ್ಜಿ 5ನೇ ಕ್ಲಾಸ್ವರೆಗೆ ಇದ್ರ ಅಂತ ನನಗೆ ನೆನಪಿಲ್ಲ, ಮುಖ ನೋಡಿದ್ದು ಕೂಡ ನನಗೆ ನೆನಪಿಲ್ಲ ಅಜ್ಜಿಂದು. ಆದರೆ ಎಲ್ಲ ಕೈ ಎಲ್ಲ ನೆನಪುಂಟು, ಇಟ್ಕೊಂಡೆಲ್ಲ ಹೋಗ್ತಾಯಿದ್ರಲ್ಲ. ಹಾಗೆ ಸಿಗುವ ಆಮೇಲೆ ಒಂದು ಅಪ್ಡೇಟ್ ಕೊಡುವ ಅಂತ ಆಯಿತು, ಹಾಗೆ ಕೊಟ್ಟದ್ದು. ಮುಖ ಎಲ್ಲ ಒಂಥರ ಆಗಿದೆ, ಅಂದರೆ ನಿನ್ನೆ ಟ್ರಾವೆಲ್ ಮಾಡಿ ಮಲಗುವಾಗಲೂ ಲೇಟ್, ಈಗ ಮನೆಯ ಕೆಲಸ ರಾಶಿ ಉಂಟು. ಅಂದರೆ ನಿನ್ನೆ ಬಟ್ಟೆ ಒಯ್ಯಲಿಲ್ಲ, ಬಟ್ಟೆ ಒಗಿಲಿಕ್ಕೆ ನೆಲ ಒರೆಸ್ಲಿಕ್ಕೆ ಗುಡಿಸ್ಲಿಕ್ಕೆ ಎಲ್ಲ ಆದಮೇಲೆ ಸಿಗುವ ಒಂದು 11:30 ಆಗ್ಬೋದು. ಟಾಟಾ ಗೈಸ್. ಏನು ಗೊತ್ತಾ, ನಾನು ಗುಡಿಸ್ತಾ ಇದ್ದೆ ಇವಾಗ, ಅಂಗಳ ಈಗ ನಮ್ಮ ಸಣ್ಣದಾಗಿದೆ ಗೊತ್ತಿರೋದು ನೋಡಿ, ಸಣ್ಣ ಅಂಗಳ ಗುಡಿಸ್ತಾ ಇದ್ದೆ. ಹಾಗೊಂದು ನನಗೆ ನೆನಪಾಯ್ತು ಆಯಿತಾ, ರಪ್ಪ ಬಂಡೆಗೂ ಇದೆ. ಎಂತ ಗೊತ್ತಾ, ನಾವು ಸಣ್ಣ ಮಕ್ಕಳಿರುವಾಗ ನಾವು ಹುಡುಗಿಯರೆಲ್ಲ ಒಂದು ಆಟ ಆಡ್ತಿದ್ದೆ, ನೆನಪುಂಟ? ಅಡಿಗೆ ಮಾಡೋದಂತೆ, ನಮ್ಮದೊಂದು ಮನೆಯಂತೆ, ಮನೆಯೆಲ್ಲ ಗುಡಿಸೋದು, ಮತ್ತೊಂದು ಗೊಂಬೆ, ಸಣ್ಣದೊಂದು ಗೊಂಬೆ ನಮ್ಮ ಮಗು. ಇವಾಗಲೂ ಮಕ್ಕಳು ಕಿಚನ್ನೆಲ್ಲ ಸೆಟ್ ತಂದು ಆಟ ಆಡ್ತಾರೆ. ನಾವೆಲ್ಲ ಟಿಪ್ಪಿಯಲ್ಲೆಲ್ಲ ಅಡಿಗೆ ಮಾಡಿ, ಮಣ್ಣುಂಟಲ್ಲ ಅದು ರೈಸ್, ಅದನ್ನು ಬೆಂಕಿ ಹೊತ್ತಿಸಿ ಎಂತೆಲ್ಲ ಮಾಡ್ತಾಯಿದ್ವಿ. ಮತ್ತು ಆ ಎಲೆ ಉಂಟಲ್ಲ ಈಟ್ ಅಂತ ಹೇಳ್ತೇವೆ ನಾವು, ಆ ಈಟಿದ ಎಲೆ ನಮ್ಮ ಹಣ, ಅದನ್ನು ಕೊಟ್ಟು ಅಂಗಡಿಯಿಂದ ತರೋದು, ಅಡಿಗೆ ಎಲ್ಲ ಮಾಡೋದು, ಮಗುವನ್ನು ಸ್ನಾನ ಮಾಡಿಸು ಮಲಗಿಸ ಸಣ್ಣ ಮಗು. ಅದು ನೋಡಿ ಅಂತೆ ರಿಯಲ್ ಲೈಫಲ್ಲಿ ಕೂಡ ನಾವು ಹುಡುಗಿಯರು ಅದನ್ನೇ ಮಾಡ್ತಾ ಇದ್ದೇವೆ ಅಂತ ನನಗೆ ರಪ್ಪ ಫ್ಲ್ಯಾಶ್ ಆಯ್ತಾಯ್ತಾ. ನೋಡಿ, ಗುಡಿಸೋದಂತೆ, ಒರೆಸೋದಂತೆ, ಅಡುಗೆ ಮಾಡೋದಂತೆ, ಇದೇ ಮಾಡೋದಲ್ಲ ನಾವು. ಅದೇ ಹುಡುಗರು ಬೈಕ್, ಟೆಂಪೋ ಮತ್ತು ಎಂಥದ್ರೆಲ್ಲ ಆಟ ಆಡ್ತಿರ್ತಾರೆ. ಆಗ ದೊಡ್ಡದಾದಮೇಲೆ ಬೈಕಲ್ಲಿ ಊಟ ಆಡ್ತಿದ್ದಾರೆ. ನನಗೆ ರಪ್ಪ ಫ್ಲ್ಯಾಶ್ ಆಯಿತು. ಎಂತ ಮಾರೆ, ನಾವು ಸಣ್ಣ ವಯಸ್ಸಲ್ಲಿ ಆಟ ಆಡೋದನ್ನೇ ದೊಡ್ಡದ ಮೇಲೆ ಕೂಡ ಆಟ ಆಡ್ತಿದ್ದೇವೆ. ರಿಯಲ್ ಆಟ ಆಡ್ತಿದ್ದೀವಿ ದೊಡ್ಡ ಮಟ್ಟದಲ್ಲಿ ಅಷ್ಟೇ. ನನ್ನ ಅಮ್ಮ ಎದ್ರು ಇರೆಗೊಂದು ಜುಪಾರುಂಡು ಅಮ್ಮ, ಇರೆಗೆ ತೂಂಡ ಮಂಡೆ ಚಾವೋಯ್ನು ಚಿಂಜುನ ಸೈಕಲ್ ತೂಳಿ ಅಂದು ಒಕ್ಕಡೇನ ವರ ತೂಳಿ ಬಲಿ ಯಾನ್ ಎಣ್ಣೆ ಕಾಲೇಜ್ ಒಂದು ಸಾರ ಖರ್ಚುಂಡು ಆತಿ ಪೂರ ಸೇರ್ದು ಸೀಟ್ ತೂಲಿ ಅನ್ಬೋದು ಸೈಕಲ್. ಪಾಪ ಇನ್ನು ನಾವು ಓದಿತ್ತು ನಿಜಿನಲ್ಲ ಚೂರು ಅಂದ್ರೆ ಈ ಮೆಟ್ಟು ತೂಲೆ ಸೀಟು ಬರೆದಿನಿ ಕಡೆ ತುಯ್ಯ. ಎಕ್ಕದಿನ ಹತ್ತು ಈ ಮೆಟ್ಟೆ ಗುದ್ದುದು ಮಗಳು ಪಾದಿ ನಾಡಿ ಸ್ಟ್ಯಾಂಡ್ ಸಾರಿ ಬೂರ್ದಿಜ್ಜ ನಾನು ತಿರ್ಗದ ಬತ್ತು ಇದೇನು ಉಂತಾಯಿನಿ ಇತ್ತೆ ಸ್ವಲ್ಪ ಪೂರ ತುಂಡು ಈ ಜನ ಟಯರ್ ಬೋದಿತ್ತಂದು. ಅನ್ನ ಆಗ್ತುಂಟು ಕೈಸ ಹೊರಗಡೆ, ನಮ್ಮದೀಗ ಅನ್ನ ಹೊರಗಡೆ ಆಗು ಯಾವ ಆಯ್ಕೆ ಮಂಡೆ ಅನ್ಪೋಚಿ ಉಂಡಲ್ಲ ಮಲ್ಲ ವಿಷಯ ಆಯ್ ಪಾಸ ಆಡು ಬೊಕ್ಕ ಮನ್ಪುಗ. ಸಾಯಂಕಾಲ ಆಯಿತು ಗೈಸ್. ಚಿಂಚು ನಾಳೆ ಒಂದು ದಿನ ರಜೆ ಉಂಟಾಯ್ತಾ, ನಾಳೆ ಸಾಯಂಕಾಲ ಬರ್ತೇನೆ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ 2 ದಿನದ ರಜೆ ಆಗಿದೆ, ನಾಳೆ ಕೂಡ ಸಾಯಂಕಾಲ ಬರ್ತೇನೆ ಅಂತ ಹೇಳಿದರೆ ಕಷ್ಟ ಆಗ್ತದಲ್ಲ. ಎಲ್ಲ ನೋಟ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಬರೆಯೋದು ಬೇಡ. ಅಮ್ಮ ಫೋನಲ್ಲಿ ಮಾತಾಡ್ತಿದ್ದಾರೆ ಈಗ ಅದನ್ನು. ಗಂಟೆ ಉಂಟಲ್ಲ 6 ಕಾಲ ಆಯ್ತು. ಏನು ಗೊತ್ತಾ, ನಮ್ಮ ಕೈ ಎಲ್ಲ ತೊಳೆದು ಗವರದೇನಂತ ಹೇಳಿದರೆ ನಾಯಿ ಕೊಂಡು ಹೋಗಿದ್ದೆ. ನಾಯಿ ಕೊಂಡದ್ದು ಬರುವಾಗ ನಮ್ಮ ಪಕ್ಕದಲ್ಲ ಮನೆಯಲ್ಲಿ ಒಂದು ಪೇಪರ್ ಹೂ ಅಂತ ಹೇಳ್ತೇವೆ, ಅದು ಉಂಟವರ ಬೇಲಿಯಲ್ಲಿ. ಹಾಗೆ ಅವ್ರ ಹತ್ರ ಕೇಳಿದೆ ಆಯಿತಾ,
ಕೇಳಿ ಅವ್ರಿಗೆ ನಾಲ್ಕೆಲ್ಲ ಕೊಟ್ಟರು, ಅಕ್ಕ ಕೊಟ್ಟರು ನನಗೆ. ಹಾಗೆ ಅದನ್ನು ನಮ್ಮ ಬೇಲಿ ಹೋಗಿತ್ತಲ್ಲ ಬುಲ್ಡೋಸರ್ ಮಾಡಿ ಅದಕ್ಕೆ ಚಂದ ಮಾಡಿ ನೀಟಾಗಿ ಅದೆಲ್ಲ ನಟ್ಟು ನೀರೆಲ್ಲ ಹಾಕಿ ಬಂದದ್ದು ನಾನು. ನಿಮಗೆ ಈಗ ತೋರಿಸ್ತೇನೆ ನೋಡಿ, ಎಷ್ಟು ಚೆಂದಾಗಿದೆಲ್ಲ. ಪೇಪರ್ ಹೂ ಚೆಂದ ಉಂಟು. ಇದು ಮಡಿಕೇರಿಯಲ್ಲಿ ಇರೋದಂತೆ. ಹಿಂಗೆ ಎಷ್ಟು ಚೆಂದ ಉಂಟು. ತುಂಬ ದೊಡ್ಡ ಮರ ಆಗ್ತದೆ. 1 2 3 4 5 6 7 ಗಿಡ ನೆಟ್ಟಿದ್ದೇನೆ ಇಲ್ಲಿವರೆಗೆ. ಪಾಪ ಆರ್ಯನ್ಗೆಲ್ಲ ಟೆನ್ಷನ್ ಮಾರೆ, ಚಿಂಚು ಇಲ್ಲಲ್ಲ. ಹಾಗೆ ಹೇಗಾಯ್ತು ಅಂತ ಹೇಳಿ ಆಯಿತಾ. ಹೇಳಿ ಆಯ್ತಾ. ಮೊದಲು ಅದು ನರ್ಸರಿಯಲ್ಲಿ ಸಿಕ್ಕದಾಗಿರ್ಬೇಕು, ನನಗೆ ಗೊತ್ತಿಲ್ಲ. ಇದು ತಂದು ಚಂದ ಮಾಡಿ ನೆಟ್ಟದ್ದು. ಮಚ್ಚಿತ್ತು ನನಗೆ. ಆಗದಿಂದ ಅದೇ ಮಾಡ್ತಾಯಿದ್ದೆ, ಅಲ್ಲಿ ಅಗಿತಾ ಇದ್ದೆ. ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಹಾಗೆ ಬೆಳಗ್ಗೆ ಆಯಿತು. ಇವತ್ತು ಚಿಂಚು ಬರ್ತಾನಂತ ಉಂಟು. ಹಾಗೆ ನೀವು ನೆಕ್ಸ್ಟ್ ವ್ಲಾಗನ್ನು ನೀವು ನಾಳೆ ನೋಡಿ. ಇವತ್ತು ಅಷ್ಟು ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ನನಗೆ ನಿನ್ನೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್.